ಇವರೇ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ವಿಜೇತ ರಿಕಿ ಕೇಜ್. ಸಂಗೀತ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿ ಕನ್ನಡ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದ ಸಂಗೀತ ಮಾಂತ್ರಿಕ. ಗ್ರಾಮಿ ಪ್ರಶಸ್ತಿಯನ್ನು ಬಾಚಿಕೊಂಡು ಬಂದ ಕನ್ನಡದ ಸಂಗೀತ ಸಾಧಕನಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ರು. ಆದರೆ ಇದಕ್ಕೂ ಮುನ್ನ ಸುವರ್ಣ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರು. ಆದರೆ ವರದಿಯ ನಂತರ ಎಚ್ಚೆತ್ತುಕೊಂಡ ಸರ್ಕಾರ ಅವರಿಗೆ ಗೌರವ ಸೂಚಿಸಿದೆ. ಗ್ರಾಮಿ ಪ್ರಶಸ್ತಿ ಪಡೆಯುವ ಮೂಲಕ ರಿಕಿ ಕೇಜ್ ಕರ್ನಾಟಕಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿ ಬಹುಮಾನ ನೀಡಿ ಗೌರವಿಸಿದ್ದಾರೆ. ಸರ್ಕಾರ ಈ ಸನ್ಮಾನ ಮಾಡೋ ಮುನ್ನ ಸುವರ್ಣ ನ್ಯೂಸ್ ರಿಕಿ ಕೇಜ್ ಜೊತೆಗೆ ಸಂದರ್ಶನ ನಡೆಸಿತ್ತು. ಬನ್ನಿ ಆ ಸಂದರ್ಶನವನ್ನ ನೋಡೋಣ. ಎಲ್ಲಿ ಹುಟ್ಟಿ ಎಲ್ಲಿ ಚಾಚದೋ ಹೇ ಕಾಶಿಲಿಂಗ ಬೀಜ ಮಾತಾ ನಿನಗ ತಿಳಿದಾದೋ. ಸಂಗೀತವೇ ಹಾಗೆ, ಎಲ್ಲೋ ಹುಟ್ಟುತ್ತೆ, ಎಲ್ಲೋ ಬೆಳೆಯುತ್ತೆ, ಎಷ್ಟೋ ಮನಸ್ಸುಗಳನ್ನು ಕಂಡು ಕಾಣದ ಹಾಗೆ ತಲುಪಿಬಿಡುತ್ತೆ. ಸಂಗೀತದ ಶಕ್ತಿ ಅಂಥದ್ದು. ಅದಕ್ಕೆ ಭಾಷೆ ಗಡಿಗಳ ಎಲ್ಲೇ ಇಲ್ಲ. ಇಲ್ಲಿ ಹುಟ್ಟಿದವರು ಇನ್ಯಾರ್ದೋ ಜೊತೆಯಾಗಿ ಮತ್ತೇನೋ ಸಂಯೋಜನೆಯನ್ನು ಮಾಡಿ ಒಂದು ಅದ್ಭುತವಾದಂತಹ ವಿಸ್ಮಯವಾದಂತಹ ಬೆರಗುಟ್ಟಿಸುವಂಥ ಲೋಕವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಹಾಗೆ ಆಫ್ರಿಕಾದ ಒಬ್ಬ ಅದ್ಭುತವಾದಂತಹ ಕಲಾವಿದನ ಜೊತೆಗೆ ಸೇರಿ ನಮ್ಮ ಕನ್ನಡದ ಮಗ ಗ್ರಾಮಿ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಿಕಿ ಕೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುವರ್ಣ ವಾಹಿನಿಯೊಂದಿಗೆ ನಿಮಗೆ ಅವಿನಾಭಾವ ಸಂಬಂಧ ಇದೆ. ಅದು ನಿಜವಾಗ್ಲೂ ಅದು ಎಂಥ ಸಂಬಂಧ ಅನ್ನೋದನ್ನು ನಾನು ವೀಕ್ಷಕರಿಗೆ ಒಂದು ಹಾಡಿನ ಮುಖಾಂತರ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಸುವರ್ಣ ವಾಹಿನಿಯೊಂದಿಗೆ ಎಂಥ ಅವಿನಾಭಾವ ಸಂಬಂಧ ನಮ್ಮದಾಗಿದೆ. ಅದು ರಿಕಿ ಕೇಜ್ ಅವರು ಒಂದು ಕಂಪೋಸ್ ಮಾಡಿದಂಥ ಒಂದು ಅದ್ಭುತವಾದಂಥ ಗೀತೆನ ನಿಮಗೋಸ್ಕರ ಕೇಳಿಸ್ತಾ ಇದ್ದೀನಿ. ಎಷ್ಟು ಸೊಗಸಾಗಿತ್ತು ಅಲ್ವಾ? ನಮ್ಮ ಕನ್ನಡದ ಹಿರಿಮೆ ಗರಿಮೆಗಳನ್ನು ಸಾರುವಂಥ ಆ ಅದ್ಭುತವಾದಂಥ ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿಕೊಟ್ಟಂಥವರು ರಿಕಿ ಕೇಜ್ ಅವರು. ಇವರ ಜೊತೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ರಿಕಿ ಕೇಜ್ ಅವರ ಧರ್ಮಪತ್ನಿ ವರ್ಷ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ವರ್ಷ ಅವರು. ಇದೆಲ್ಲದಕ್ಕೂ ಮಿಗಿಲಾಗಿ ವಿಂಡ್ಸ್ ಆಫ್ ಸಂಸಾರ ಆ ಕೃತಿಗೆ ಏನು ಗ್ರಾಮಿ ಅವಾರ್ಡ್ ಬಂತು, ಆ ಕೃತಿ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೇವೆ ಅಂತ ರಿಕಿ ಕೇಜ್ ಅವರ ಮೂಲಕ ನೀವು ಕೂಡ ಕೇಳ್ತಿರೋದಾಗಲೇ ಸಾಕಷ್ಟು ಅವರ ಮಾತಿನಲ್ಲಿ ನೀವು ಕೇಳಿದ್ದೀರಿ. ವ್ಯಾನಿಲ್ ವೇಗಸ್ ಅನ್ನುವಂಥವ್ರು ಮಂಗಳೂರಿನ ಜನ, ಮಂಗಳೂರು ಅಂತ ಹೇಳಿದ್ರೆ ಮತಿವಂತರು ಅಂತ ಹೇಳ್ತೀವಿ, ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರೀತಿಯ ಸ್ವಾಗತ. ರಿಕಿ ಅವರೇ, ನಿಮಗೆ ಸಂಗೀತದ ಆಸಕ್ತಿ, ಇಂಟ್ರೆಸ್ಟ್ ಹೇಗೆ ಬಂತು? I started off my musical journey when I was in school. So I started off by playing the guitar and keyboard, just for fun and as a hobby. And I guess when I was in college, that is when I became very serious about playing music and about making music my profession and not just a hobby. Because I believe very strongly that if I made music a hobby, I wouldn't be respectful to it. So I needed to make it my profession and how I make my livelihood. So that's how I got into music. I just decided that it had to be my profession and it had to be the only profession which I do. ಆ ಸಂಗೀತ ಕಲಿಯೋ ದಾರಿನಲ್ಲಿ ಏನಾದರೂ ವರ್ಷ ಅವ್ರು ನಿಮಗೆ ಸಿಕ್ಕಿದ್ರ? ವರ್ಷ ಸಿಕ್ಕಿದ್ದು ಯಾವಾಗ ನಿಮಗೆ? ಇಲ್ಲ, ಅದಾಗಿ ತುಂಬ ನಂತರ ನಾನು ಭೇಟಿ ಮಾಡಿದ್ದು. ನಾನೊಂದು ಟೆಲಿವಿಷನ್ ವಾಹಿನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ. ಇನ್ನು ವ್ಯಾನಿಲ್ ಅವರು ಈ ನೀವೇನು ವಿಂಡ್ಸ್ ಆಫ್ ಸಂಸಾರ ಅಂತ ಈ ಕೃತಿ ಏನಿದೆ, ಅಲ್ಲಿ ನಿಮ್ಮ ಪಾತ್ರ ಏನು? ವಿಂಡ್ಸ್ ಆಫ್ ಸಂಸಾರ ಲಾಸ್ಟ್ ಎರಡು ವರ್ಷಗಳಿಂದ ನಾವು ರಿಕಿ ಕೇಜ್ ಅವರು 2 ವರ್ಷಗಳ ಹಿಂದೆ ಆಲ್ಬಮ್ ಸ್ಟಾರ್ಟ್ ಮಾಡಿದರು. ಆವತ್ತಿಂದ ನಾವು ಆಲ್ಬಮ್ ಕಂಪ್ಲೀಟ್ ಮಾಡೋ ತನಕ ಪ್ರತಿಯೊಂದು ಸಾಂಗಲ್ಲೂ ನಾನು ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಅಂದರೆ ಬೇಸಿಕಲಿ ನಾನು ಎಲ್ಲ ಸಾಂಗ್ಸ್ಗಳನ್ನ ರೆಕಾರ್ಡ್ ಮಾಡೋಕ್ಕೆ ಅಂದರೆ ಎಲ್ಲದಕ್ಕೂ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇನ್ನು ನಮ್ಮ ವಿಂಡ್ಸ್ ಆಫ್ ಸಂಸಾರದಲ್ಲಿ ತುಂಬ ಇಷ್ಟವಾಗಿದ್ದು ಮತ್ತು ಪ್ರತಿಯೊಬ್ಬರು ನೋಡಲೇಬೇಕು ಅಂತ ಅನಿಸಿದ್ದು ಆ ಮಹಾತ್ಮ ಅನ್ನುವಂಥ ಕಾನ್ಸೆಪ್ಟ್. ಅದು ಹೇಗೆ ನಿಮ್ಮ ಮೈಂಡ್ಗೆ ಬಂತು? ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಫ್ರೀಡಮ್ ಫೈಟರ್ ಆ ಥರ ಯಾರಾದರೂ ಇದ್ದಾರಾ? ಆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ನಿಮಗೆ? What Mahatma Gandhi has taught is so relevant today. Like an eye for an eye makes the whole world blind. That's so relevant today because everybody is out to take revenge against each other. So that is what this music is all about. It's about his ideals of peace, and we showed it through the eyes of 2 children.
ಖಂಡಿತ ನೀವು ಇಷ್ಟು ಹೇಳಿದ್ಮೇಲೆ ನಮ್ಮ ವೀಕ್ಷಕರಿಗೆ ನಾನು ಅದನ್ನು ತೋರಿಸಲೇಬೇಕು ಅಂತ ಅನ್ನಿಸ್ತದೆ. ವೀಕ್ಷಕರಿಗೆ ಖಂಡಿತ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ತೋರಿಸ್ಬೇಕು, ಜೊತೆಗೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅನಿಸಿದ್ರೆ ನಿಜವಾಗ್ಲೂ ಈ ವಿಂಡ್ಸ್ ಆಫ್ ಸಂಸಾರನ ಕೊಡಲೇಬೇಕು. ಈ ಕೃತಿನ ನೋಡ್ಕೊಂಬರೋಣ. ನನಗೆ ಅನ್ನಿಸ್ತಾ ಇದೆ ಎಷ್ಟು ಎಮೋಷ್ನಲಾಗಿ ಆ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ನಮ್ಮ ಕರ್ನಾಟಕದಲ್ಲಿ ಶೂಟ್ ಮಾಡಿದ ಜಾಗನ ಅಥವಾ ಕರ್ನಾಟಕದ ಮಕ್ಕಳ, ಅವರು ಕನ್ನಡದ ಮಕ್ಕಳ? Actually, yeah, they are kids from Karnataka, but they shot the video. The director chose to shoot the video in Maharashtra. But yeah, all the actors, the director, everybody are from Karnataka. ನಿಮಗೆ ಇವರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಡೋದು, ಯಾಕೆಂದರೆ ನೀವು ಆ್ಯಕ್ಟ್ರೆಸ್ ಆಗಿದ್ದಂಥವ್ರು, ಅಭಿನಯ ಮಾಡ್ತಾ ಇದ್ರಿ, ಸೀರಿಯಲ್ಗಳಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ರಿ, ಹೇಗೆ ಅದನ್ನೆಲ್ಲ ಬಿಟ್ಟು ಇವ್ರ ಜೊತೆ ಈಗ ಹೇಗೆ? ಅಭಿನಯ ಹ್ಯಾಪನ್ ಬೈ ಚಾನ್ಸ್. ನನಗೆ ಯಾವತ್ತೂ ಆ್ಯಕ್ಟಿಂಗ್ನ ಪ್ರೊಫೆಷನಾಗಿ ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಚಾನ್ಸ್ ಸಿಕ್ತು, ಅದಕ್ಕೆ ಒಪ್ಕೊಂಡೆ ಮಾಡಿದೆ. ಬಟ್ ನನ್ನ ಮೇನ್ ಪ್ರೊಫೆಷನ್ ಆಗಿದ್ದು ನಾನು ಮಾರ್ಕೆಟಿಂಗ್ ಪ್ರೊಫೆಷ್ನಲ್ಲು. ಸೊ ಅದು ನನ್ನ ಮೇನ್ ಪ್ರೊಫೆಷನ್ ಆಗಿ ಮ್ಯೂಸಿಕ್ ಥ್ರೂ ರಿಕ್ಕಿ ನನಗೆ ಸಿಕ್ಕಿದ್ದು. ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮಿಬ್ಬರ ದಾಂಪತ್ಯ ನಿಮ್ಮ ಸಂಗೀತಕ್ಕೆ ಪೂರಕವಾಗಿದೆ ಅಂತ ಅನಿಸುತ್ತಾ? ಇದು ಸಪೋರ್ಟಿಂಗ್ ಫಾರ್ ಯುವರ್ music career? No, extremely supportive. That's the thing, because I mean, even with the Grammys, for example, I mean that before the announcement was made, you know, when we were sitting down in the auditorium, she was actually much more tense than me, and after I won, she was more happier than me. So you know, so that itself says a lot about the support, and it's very, very rare that in a marriage that you know that you know, like that you know, my dreams become her dreams, you know. ಓಕೆ. ಈ ಮ್ಯೂಸಿಕ್, ವಿಂಡ್ಸ್ ಆಫ್ ಸಂಸಾರದ ಮ್ಯೂಸಿಕ್ ಕಂಪೋಸಿಷನ್ ಇದೆಲ್ಲ ಎಲ್ಲಿ ನಡೀತು? ಈಗ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಿ, ಎಲ್ಲಿ ನಡೀತು ಇದೆಲ್ಲ? ಹೆಚ್ಚಿನ ಕೆಲಸ ಇಲ್ಲೇ ನಮ್ಮ ಸ್ಟುಡಿಯೋಗಳಲ್ಲಿ. ನಾವು 2 ಸ್ಟುಡಿಯೋ ಇದೆ ನಮ್ಮದು. ಒಂದು ರಿಕ್ಕಿ ನೋಡ್ಕೊಳ್ತಾ ಇದ್ದಾರೆ, ನಾನು ಒಂದು ಕೆಳಗಡೆ ಸ್ಟುಡಿಯೋ ನಾನು ನೋಡ್ಕೊತಾ ಇದ್ದೀನಿ. ಹೆಚ್ಚಿನ ರೆಕಾರ್ಡಿಂಗ್ಸ್ ಎಲ್ಲ ಅಂದರೆ ವೋಕಲ್ ರೆಕಾರ್ಡಿಂಗ್ಸು, ಅಂದರೆ ಕೆಲವು ಫ್ಲೂಟ್ ಪಾರ್ಟ್ಸು, ಅದು ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲೇ ರೆಕಾರ್ಡ್ ಆಗಿರೋದು. ಅಂದರೆ ಸ್ವಲ್ಪ ಕೆಲವು ಸಾಂಗ್ಸ್ಗೆ ಮಾತ್ರ ಸೌತ್ ಆಫ್ರಿಕಾದಲ್ಲಿ ಅವರು ಕೆಲವು ವೋಕಲ್ಸ್ ಮತ್ತು ಫ್ಲೂಟ್ಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಿಮಗೆ ಇಲ್ಲಿ ಕನ್ನಡದಲ್ಲೇ ನೀವು ಅಮೇರಿಕಾದಲ್ಲಿ ಹುಟ್ಟಿದ್ರೂ ಕೂಡ ಇಲ್ಲಿ ಬೆಳೆದ್ರಿ, ಇಲ್ಲೇ ಓದಿದ್ರಿ ನೀವು. ಕನ್ನಡ ಕಲಿಯೋದು ನಿಮಗೆ ಕಷ್ಟ ಅಂತ ಅನ್ನಿಸ್ತಾ? There are some people who have an aptitude to learn languages and some people do not. It's just like maths or physics or anything like that. So for me, the only language which I know is English. I can write Hindi, but I cannot speak Hindi for some reason. So I'm just a one language person. I just know English and that's about it. And it's just an issue with aptitude in learning languages, because I've worked on Kannada movies and I did my best to try to learn. I even had a tutor, but language is just something that I do not have the aptitude for. So I was born learning English because I was born in America, so that's the only language which I know. The other thing is that I've done a couple of songs with the great H.S. Venkatesh Murthy sir, and he's a person who I idolize. I think he's an amazing person, amazing writer, amazing overall personality. And I remember that he was pretty skeptical about working with me because I did not know the language. But I remember him giving me one of the greatest compliments. ರಿಕ್ಕಿ ಅವರೇ, ನಿಮ್ಮ ಜೊತೆ ಎಷ್ಟು ಮಾತಾಡ್ತಾ ಇದ್ರು ನನಗೆ ಮಾತು ಕೇಳಿಸೋದಕ್ಕಿಂತ ಹೆಚ್ಚಾಗಿ ಆ ಮನಸ್ಸಿನ ಭಾವದ ಜೊತೆಗೆ ಸಂಗೀತದ ಸ್ವರಗಳು ಕೇಳಿಸ್ತಾ ಇದೆ. ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಲೋಕದಲ್ಲಿ ನಾನಿದ್ದೀನಿ ಅಂತ ಅನಿಸ್ತದೆ. ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಅನಿಸ್ತಾ ಇದೆ. ಒಂದು ಹಾಡನ್ನು ಕೇಳಿಸ್ತಾ ಇದೆ ನಮ್ಮ ವೀಕ್ಷಕರಿಗೋಸ್ಕರ. ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಅದಕ್ಕೂ ಮುನ್ನ ಒಂದು ಗೀತೆಯನ್ನು ನೋಡಿ.